ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಅಣ್ಣೆ ಸೊಪ್ಪಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಹಳ್ಳಿಗಳಲ್ಲಂತೂ ಅಣ್ಣೆ ಸೊಪ್ಪು ಅಂದರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಈ ಅಣ್ಣೆ ಸೊಪ್ಪನ್ನು ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದರೆ ಅದರಿಂದ ನಮಗೇನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ಅಣ್ಣೆ ಸೊಪ್ಪಿನಲ್ಲಿ ಪ್ರೋಟೀನ್, ಫೈಬರ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಐರನ್, ಮೆಗ್ನೀಷಿಯಂ, ಫೋಲೇಟ್, ವಿಟಮಿನ್ ಎ, ವಿಟಮಿನ್ ಸಿ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅಣ್ಣೆ ಸೊಪ್ಪು. ಕಾಮಾಲೆ ಮತ್ತು ಯಕೃತ್ತಿನ ಸಮಸ್ಯೆಗಳ ಚಿಕಿತ್ಸೆಗೆ ಅಣ್ಣೆ ಸೊಪ್ಪು ತುಂಬಾನೇ ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಉಪಯುಕ್ತವಾಗಿದೆ ಅಣ್ಣೆ ಸೊಪ್ಪು. ಏಕೆಂದರೆ ಅಣ್ಣೆ ಸೊಪ್ಪಿನಲ್ಲಿ ಐರನ್ ಯಥೇಚ್ಛವಾಗಿರೋದ್ರಿಂದ ನಾವು ಹಿಮೋಗ್ಲೋಬಿನ್ನ ಕಂಟೆಂಟ್ ನಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ರಕ್ತಹೀನತೆ ನಮಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಣ್ಣೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಗೆ ತುಂಬಾ ಇದು ಒಳ್ಳೆಯದು. ಅಜೀರ್ಣ ಮತ್ತು ಮಲಬದ್ಧತೆಗೆ ಚಿಕಿತ್ಸೆಯನ್ನು ನೀಡುತ್ತೆ. ಏಕೆಂದರೆ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ. ಹಾಗಾಗಿ ಇದು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ. ಮಲಬದ್ಧತೆ ಸಮಸ್ಯೆಯಿಂದ ನಾವು ದೂರ ಇರಬಹುದು. ಮಧುಮೇಹಿಗಳಿಗೆ ಒಳ್ಳೆಯದು ಅಣ್ಣೆ ಸೊಪ್ಪು. ಹೃದಯ ರೋಗಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ ಅಣ್ಣೆ ಸೊಪ್ಪು. ಅಣ್ಣೆ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೂ ಬೀಟಾ ಕೆರೋಟಿನ್ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ. ಈ ಪೋಷಕಾಂಶಗಳು ದೇಹದಲ್ಲಿನ ಫ್ರೀ ರ್ಯಾಡಿಕಲ್ ಅನ್ನು ಕಡಿಮೆ ಮಾಡಲು ಉತ್ಕೃಷ್ಟ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಹೃದಯ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು ಅಣ್ಣೆ ಸೊಪ್ಪು. ಕ್ಯಾನ್ಸರನ್ನು ತಡೆಗಟ್ಟುತ್ತದೆ ಅಣ್ಣೆ ಸೊಪ್ಪು. ಕಣ್ಣುಗಳಿಗೆ ಪ್ರಯೋಜನಕಾರಿ ಅಣ್ಣೆ ಸೊಪ್ಪು. ಹೌದು, ಇದರಲ್ಲಿ ವಿಟಮಿನ್ ಎ, ಕ್ಯಾರೋಟಿನಾಯ್ಡ್ಗಳು ಯಥೇಚ್ಛವಾಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಕಣ್ಣಿನ ಪೊರೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೇಹದಲ್ಲಿರುವ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಣ್ಣೆ ಸೊಪ್ಪು. ಮುಟ್ಟಿನಲ್ಲಿ ಬರುವಂತಹ ಅಂದರೆ ಪೀರಿಯಡ್ಸ್ನಲ್ಲಿ ಬರುವಂತಹ ಒಂದು ಪೀರಿಯಡ್ಸ್ ಪೇಯ್ನ್ ಅಂತಲೇ ಹೇಳ್ತೀವಿ, ಇದನ್ನು ನಿವಾರಣೆ ಮಾಡುತ್ತೆ. ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ ಅಣ್ಣೆ ಸೊಪ್ಪು. ಚರ್ಮವನ್ನು ಪುನಶ್ಚೇತನಗೊಳಿಸುತ್ತದೆ ಅಣ್ಣೆ ಸೊಪ್ಪು. ಚರ್ಮದ ಕಾಯಿಲೆಗಳಾದ ರಿಂಗ್ ವಾರ್ಮ್ ಚಿಕಿತ್ಸೆ ನೀಡಲು ಬಳಸಲಾಗುತ್ತೆ. ಈ ತರಕಾರಿ ಚರ್ಮದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯವನ್ನು ಮಾಡುತ್ತೆ. ಹಾಗೂ ಮೊಡವೆ, ಸೋರಿಯಾಸಿಸ್ ಚಿಕಿತ್ಸೆಯಲ್ಲೂ ಸಹ ಇದನ್ನು ಬಳಸಲಾಗುತ್ತೆ. ಈ ರಸವನ್ನು ನಾವು ಸೇವಿಸ್ತಾ ಬಂದರೆ ಕೂದಲಿನ ಬೆಳವಣಿಗೆಗೆ ಸಹ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಫ್ರೆಂಡ್ಸ್, ಅಣ್ಣೆ ಸೊಪ್ಪಿನಲ್ಲಿ ಎಷ್ಟೊಂದು ಪ್ರಮುಖವಾದ ಅಂಶ ಇದೆ ಅಲ್ವಾ. ಸೊ ವಾರದಲ್ಲಿ ಒಮ್ಮೆ ಆದರೂ ಅಣ್ಣೆ ಸೊಪ್ಪು ಸಿಕ್ಕಿದ್ರೆ ಅದರಿಂದ ಪಲ್ಯ ಅಥವಾ ಸಾಂಬಾರು ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟನ್ನು ಮಾಡ್ತಾ ಇರಿ. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.